ಡೆವೆಲ್. ಇದು ನಮ್ಮ ಡಿ ಬಾಸ್ ಅವರ ಹೊಸ ಚಲನಚಿತ್ರ. ಅವ್ರದ್ದು ಕೊನೆ ಚಿತ್ರ ಕಾಟೇರ ರಿಲೀಸ್ ಆಗಿ ಹೆಚ್ಚು ಕಡಿಮೆ 2 ವರ್ಷ. 2 ವರ್ಷ ಮುಗಿಯೋದಕ್ಕೆ 2 ವಾರ ಇರೋಂಗೆ ರಿಲೀಸ್ ಆಗ್ತಾ ಇದೆ ಈ ಫಿಲ್ಮ್ ಡೆವಿಲ್. ಸೊ ಟ್ರೇಲರ್ ರಿಲೀಸ್ ಆಗಿದೆ ಇವತ್ತು, ಅದನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಅಗೇನ್ ಡೆವಿಲ್ ಟ್ರೇಲರ್ ಅಂದ್ರೆ ಸಾಕು ಗುರು, ನಮಗೆ ಡಿ ಬಾಸ್ ಅಭಿಮಾನಿಗಳಿಗೆ ಹಬ್ಬ. ಅಷ್ಟಿದ್ರೆ ಏನೂ ಇಲ್ಲ. ಅಂಡ್ ಐ ಆಮ್ ಶೋರ್ ಈ ಟ್ರೇಲರ್ ಹೇಗಿದೆ ಅಂದ್ರೆ, ನಮ್ಮ ಪ್ರಕಾಶ್ ಸರ್ ಅವರು ಟ್ರೇಲರ್ ಅಲ್ಲಿ ಕತೆ ಬಗ್ಗೆ ಅಂತ ಏನು ದೊಡ್ಡದಾಗಿ ಬಿಟ್ಕೊಟ್ಟಿಲ್ಲ. ಟ್ರೇಲರ್ ನೋಡಿದ ತಕ್ಷಣ ಕತೆ ಇದು ಅಂತ ಗೊತ್ತಾಗಲ್ಲ, ಅಷ್ಟು ಈಸಿಯಾಗಿ ಬಿಟ್ಕೊಟ್ಟಿಲ್ಲ. ಆದ್ರೂ ಅಬ್ಸರ್ವ್ ಮಾಡೋದು ಏನು, ನಮ್ಮ ಡಿ ಬಾಸ್ ಅವ್ರದ್ದು 2 ಶೇಡ್ ಇದೆ ಈ ಫಿಲ್ಮ್ ಅಲ್ಲಿ. ಒಬ್ಬ ಒಳ್ಳೆ ಮನುಷ್ಯ ಇರ್ತಾನೆ, ರಿಚ್ ಒಳ್ಳೆ ಮನುಷ್ಯ ಇರ್ತಾನೆ. ಏನೋ ಕಾರಣದಿಂದಾಗಿ ಅವನು ಜಸ್ಟಿಸ್ ಕೊಡಿಸ್ಬೇಕು ಜನಕ್ಕೆ, ಲೈಕ್ ಬ್ಯಾಟ್ಮ್ಯಾನ್ ಜಸ್ಟಿಸ್ ಕೊಡಿಸ್ಬೇಕು. ಅದರಲ್ಲಿ ಹೇಗೆ ನಡೆಯುತ್ತೆ ಸ್ಟೋರಿ, ಅಂಡ್ ಯಾರ್ಯಾರಿಗೆ ಜಸ್ಟಿಸ್ ಕೊಡಿಸ್ಬೇಕು, ಯಾರ್ಯಾರಿಗೆ ಸಂಹಾರ ಮಾಡಬೇಕು, ಅದೆಲ್ಲ ಫಿಲ್ಮಲ್ಲಿ ನೋಡ್ಬೇಕಾಗುತ್ತೆ. ಫಿಲ್ಮ್ ಅಲ್ಲಿ ನೋಡಿದ ಇನ್ನೊಂದು ಒಳ್ಳೆ ವಿಚಾರ ಏನಂದ್ರೆ, ಐ ಕುಡ್ ಸಿ ನಮ್ಮ ಬಿಗ್ ಬಾಸ್ ವಿನಯ್ ಗೌಡ ಅವರು ವಿಲನ್ ಆಗಿ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ಇಟ್. ಬಿಗ್ ಬಾಸ್ ಬರ್ತಿದ್ದಾಗೂ ನಾನು ವಿನಯ್ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೆ, ಈಗಲೂ ಕೂಡ ಅವ್ರು ತುಂಬಾ ಸಪೋರ್ಟ್ ಮಾಡ್ತೀನಿ. ಒಳ್ಳೇದಾಗ್ಲಿ ಅವ್ರಿಗೆ. ಹಾಗೂ ಈ ಫಿಲ್ಮ್ ನ ಕಾಯ್ಕೊಂಡು ಕೂತಿರೋ ನಮ್ಮ ಅಭಿಮಾನಿಗಳಿಗೆಲ್ಲ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗುತ್ತೆ, ಮುಂದಿನ ಗುರುವಾರ ರಿಲೀಸ್ ಆಗುತ್ತೆ. ಎಲ್ಲರೂ ಹೋಗಿ ಥಿಯೇಟರ್ ನಲ್ಲೇ ನೋಡೋಣ. ಐ ಆಮ್ ಶೋರ್ ಈ ಫಿಲ್ಮ್ ಅಲ್ಲಿ ದರ್ಶನ್ ಸರ್ಗೆ, ಡಿ ಬಾಸ್ಗೆ ಕೊಟ್ಟರು ಸ್ವಾಗು, ಮ್ಯೂಸಿಕ್ ಎಲ್ಲ ಹೇಗಿದೆ ಅಂದ್ರೆ, ಐ ಆಮ್ ಶೋರ್ ಫಸ್ಟ್ ದಿನ ಥಿಯೇಟರ್ ರೂಫ್ ಎಲ್ಲ ಕಿತ್ತೋಗುತ್ತೆ. ಅಷ್ಟು ಚೆನ್ನಾಗಿ ಅಭಿಮಾನಿಗಳು ಸಪೋರ್ಟ್ ಮಾಡ್ತೀವಿ ಡಿ ಬಾಸ್ಗೆ. ಅಂಡ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಡಿ ಬಾಸ್ ಆದಷ್ಟು ಬೇಗ ಹೊರಗಡೆ ಬಂದು ನಮ್ಮ ಜೊತೆಗೆ ಕುತ್ಕೊಂಡು ಥಿಯೇಟರ್ ಅಲ್ಲಿ ಫಿಲ್ಮ್ ನೋಡ್ಲಿ. ಹಾಗಾಗುವಂತ ದಿನಗಳು ಆದಷ್ಟು ಬೇಗ ಬರಲಿ. ಹೀಗೆ ನನ್ನ ಟ್ರೈಲರ್ ರಿವ್ಯೂನ ಆದಷ್ಟು ಬೇಗ ಮುಗಿಸ್ತಾ ಇದ್ದೀನಿ. ಫಿಲ್ಮ್ ರಿಲೀಸ್ ಆಗಲಿ, ಫಿಲ್ಮ್ದು ರಿವ್ಯೂಸ್ ಕೊಡ್ತೀನಿ ನಾನು. ಅಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.